ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವನವಾಸ ಬಂತು ಶ್ರೀರಾಮಚಂದ್ರ ದೇವರಿಗೆ. 14 ವರ್ಷ ವನವಾಸ ಬಂದಾಗ ಈ ಸಂಜೆ 6 ಗಂಟೆ ಸಮಯ ಮನೆ ಬಿಟ್ಟು ಹೊರಗೆ ಹೋಗೋದು ಬತ್ತು. ಅವಾಗ ಸೀತಾದೇವಿಗೆ ಹೇಳಕತ್ತಿರು ಓಣ್ಯನ ಮಂದಿ ಹೆಣ್ಮಕ್ಕಳು, ಸೀತಾದೇವಿ ವನವಾಸ ಬಂದದ್ದು ಶ್ರೀರಾಮಗ, ನಿನಗಲ್ಲ, ನೀ ಯಾಕೋಕೆ ಯಾವ ಆರಾಮಿರು, ಅವನಿಂದ ನೀ ಯಾಕೋಕೆ ಅಡಿವಾರಣದಾಗ ಅಂತ ಹೇಳ್ತಿದ್ರು ಓಣ್ಯನ ಮಂದಿ. ಸುಮ್ಮನೆ ಕಾಲಿದ್ದವ್ರು ಹೇಳಕತ್ತಿದ್ರು. ಅವಾಗ ಸೀತಾದೇವಿ ಹೇಳ್ತಾಳ, ವನವಾಸ ಬಂದ್ರೆ ಶ್ರೀರಾಮಚಂದ್ರನ ಮದುವೆ ಆದದ್ದು ಶ್ರೀರಾಮಚಂದ್ರನ. ಈ ಆಸ್ತಿ ಅಂತಸ್ತಲ್ಲ, ಅದು ಭಾಳಷ್ಟು ದಿವಸದಲ್ಲ, ಇದು ವೇಗ್ಯವಾದದ್ದಲ್ಲ. ಎಲ್ಲಿ ಶ್ರೀರಾಮ ಇರ್ತಾನ ಅಲ್ಲಿ ಸೀತಾ ಇರ್ತಾಳ. ಅದಕ್ಕಾಗಿ ಸೀತಾದೇವಿ 12 ವರ್ಷ ವನವಾಸ ಬಂದ್ರೂ ಕಾಡಿನಲ್ಲಿ ವಾಸ ಮಾಡಕ್ಕೆ ಹೋದ್ಲು. 12 ವರ್ಷದ ಹುಡುಗಿ ಸೀತಾದೇವಿ ವನವಾಸಕ್ಕೆ ಹೋದಾಗ ಹೋಗಿ ಕಾಡು ಎಲ್ಲಿ ಗುಡ್ಡ ಎಲ್ಲಿಗವ್ರ ಅಂತಲ್ಲಿ ವಾಸ ಮಾಡಕತ್ತಿರೋ ಮಧುಗುಂಡ ಮಹಾರಾಜರಪ್ಪರು ಒಂದು ಹಾಡ್ಯಾರ, ಒಂದು ಹೇಳ್ತೀನಿ ಕೇಳಿ ಒಂದು 2 ನುಡಿ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ, ಸತ್ಯ ನಡೆದ್ರು ಪಂಚ ಪಾಂಡವರು ಆದ್ರೂ ಅಡವಿ ಪಾಲ, ಐತ ಗೋಲಹಾಲ. ಅಸತ್ಯ ನಡೆದ್ರೆ ಕಾವಾರವರು ಕುಂತ್ರು ಗಾದಿ ಮ್ಯಾಲ, ಮುಂದೈತಳಗಾಲ.